ಎಲ್ಲೋ ಒಂದು ಕಡೆ ಭೀಮಾ ಸಿನಿಮಾನೇ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಣ್ತೆರೆಸಿದೆ ಅನಿಸುತ್ತೆ. ಈ ಸಿನಿಮಾ ಸಂದರ್ಭದಲ್ಲಿ ಸಾಕಷ್ಟು ಸ್ಟಿಂಗ್ ಆಪರೇಷನ್ಸ್ ಮತ್ತು ಒಂದಷ್ಟು ಜಾಗಗಳಿಗೆ ವಿಜಯ್ ಸರ್ ಹೋಗಿ ಖುದ್ದಾಗಿ ಹೋಗಿ ಒಂದಷ್ಟು ನೋಡ್ಕೊಬಂದರೆ ಒಂದಷ್ಟು ಎವಿಡೆನ್ಸ್ಗಳು ಇದೆ ಅವ್ರ ಹತ್ರ, ಒಂದಷ್ಟು ವೀಡಿಯೋಸ್ ಕಂಟೆಂಟ್ ಏನೇನೋ ಇದೆ. ಸೊ ಅದನ್ನೇನಾದರೂ ರಾಜ್ಯ ಸರ್ಕಾರದ ಒಂದಷ್ಟು ಏನು ಸಭೆ ನಡೀತಿಲ್ಲ ಆ ವಿಚಾರವಾಗಿ ಏನಾದ್ರು ಕರೆದಿದ್ರೆ ಮಾತನಾಡಿದರೆ ಏನಾದ್ರು ವಿಷಯಗಳು ತಗೊಳ್ಳೋಕ್ಕೆ ಎಲ್ಲೆಲ್ಲಿ ನಡೀತಿದೆ, ಹೇಗೆ ನಡೀತಿದೆ ಡ್ರಗ್ಸ್ ವಿಚಾರ ಅನ್ನೋದು? ಇಲ್ಲ, ಐ ಥಿಂಕ್ ಬಹುಶಃ ಅದ್ರ ಮುಂಚೆನೇ ಇವರೆಲ್ಲ ಅದೇ ನೀವುಗಳೆಲ್ಲ ಮೀಡಿಯಾ ಸಪೋರ್ಟಿಂದ ಇವ್ರು ಡೈರೆಕ್ಟಾಗಿ ಸ್ಟಿಂಗ್ ಆಪ್ರೇಷನ್ಸ್ ಎಲ್ಲ ಮಾಡಿಬಿಟ್ಟಿದಾರಲ್ಲ. ಸೊ ಮೇ ಬಿ ಐ ಥಿಂಕ್ ಅದೆಲ್ಲ ನೋಡಿದ್ದಾರೆ ಅಂತ ಕಾಣಿಸುತ್ತೆ. ಅದು ನೋಡಿ ಓಕೆ ಹಿಂಗೆಲ್ಲ ನಡೀತಾ ಇದೆ, ಆಮೇಲೆ ಕೆಲವು ಜಾಗಗಳು ಏನು ಪರ್ಟಿಕ್ಯುಲರ್ ಆಗಿ ಇವ್ರು ಹೋಗಿದ್ದಾರೆ, ಆಮೇಲೆ ಇಂತಿಂಥ ಕಡೆ ನಡೀತಿದೆ ಅಂತ ಡೈರೆಕ್ಟಾಗಿ ಹೇಳಿದ್ದಾರೆ. ಆಮೇಲೆ ಬೆಳಗ್ಗೆ ಲೈವ್ಗಳು ಮಾಡಿದ್ರು. ಇನ್ಫ್ಯಾಕ್ಟ್ ಡ್ರಗ್ ಕನ್ಸ್ಯೂಮ್ ಮಾಡ್ತಿದ್ದು ಒಂದಷ್ಟು ಜನ ಇವ್ರನ್ನೆಲ್ಲ ಕೂರಿಸ್ಕೊಂಡು ಅವ್ರನ್ನ ಬ್ಲರ್ ಮಾಡಿ ಎಲ್ಲ ಒಂದಷ್ಟೆಲ್ಲ ಲೈವ್ ಎಲ್ಲ ಮಾಡಿ ವಿಡಿಯೋ ಎಲ್ಲ ಬಿಟ್ಟರೆ ಹಿಂಗೆ ಆಗಿದೆ ಅನ್ನೋದು. ಆಮೇಲೆ ಒಬ್ರಿಗಂತೂ ಕೈಯೆಲ್ಲ ಇಷ್ಟಪ್ಪ ಊದ್ಕೊಂಬಿಟ್ಟಿತ್ತು. ಸೊ ಅದು ಕೂಡ ಎಲ್ಲ ವೀಡಿಯೋಸ್ ಎಲ್ಲ ಬಂತು. ಇವರು ಅವ್ರನ್ನೆಲ್ಲ ಅಂದರೆ ಕರೆಸಿ ಏನಕ್ಕೆ ಹೀಗಾಗಿದೆ, ಆಮೇಲೆ ಅವ್ರು ಹೇಳ್ದಂಗೆ ಎಷ್ಟೋ ಜನ ಸೇಮ್ ನೀಡಲ್ ಯೂಸ್ ಮಾಡಿ HIV ಎಲ್ಲ ಬಂದ್ಬಿಟ್ಟಿದೆ. ಯಾಕೆ ಬಂತು HIV ಅಂತ ಪಾಪ ಒಂದು ಹುಡುಗಿನ ಕೂರಿಸ್ಕೊಂಡೆಲ್ಲ ಕೇಳಿದ್ದಾರೆ, ಯಾವ ಟ್ಯಾಬ್ಲೆಟ್ ತಗೋತಿದ್ದೆ, ಎಷ್ಟು ಅದು ಇಡೀ ಶೀಟ್ಗೆ 10 ರೂಪಾಯಿ. ಬಟ್ ಈ ಪರ್ಪಸ್ ಒಂದು ಟ್ಯಾಬ್ಲೆಟ್ಗೆ 150 ರೂಪಾಯಿ ತಗೋತಾರೆ. ಸೊ ಆ ಹುಡುಗಿ 150 ರೂಪಾಯಿ ಕೊಟ್ಟು ತಗೋತಾ ಇತ್ತಂತೆ. ಸೊ ಇದನ್ನೆಲ್ಲ ಅವರು ಲೈವ್ ಆಗೇನೆ ಶೂಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಲೈವ್ ಆಗಿ ಅವ್ರ ಪೇಜಸ್ಸಲ್ಲೆಲ್ಲ ಹಾಕಿದ್ದಾರೆ. ಆಮೇಲೆ ಮೀಡಿಯಾದವರು ಎಲ್ಲರೂ ಕ್ಯಾರಿ ಮಾಡಿದ್ರು. ಮೇ ಬಿ ಇದು ತಟ್ಟಿತು ಅನ್ಸುತ್ತೆ. ಇದು ಐ ಥಿಂಕ್ ಅವ್ರಿಗೆ ನೋಡಿರ್ತಾರೆ ಅಲ್ವಾ, ಯಾಕಂದರೆ ಅಷ್ಟು ದೊಡ್ಡ ಸರ್ಕಾರ ನಡೆಸ್ತಾರೆ ಅಂದರೆ ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ. ಅವ್ರು ಅದನ್ನು ಬಹುಶಃ ನೋಡಿರ್ತಾರೆ. ಆಮೇಲೆ ಮನಸ್ಸಲ್ಲಿ ಇರುತ್ತೆ ಬಹುಶಃ ಮಾಡಬೇಕು ಅಂತ ಸರ್ಕಾರಕ್ಕಿಲ್ಲ, ಇದು ನಾವು ಯೂತ್ ಕಡೆ ಕಾನ್ಸಂಟ್ರೇಟ್ 100% ಮಾಡೇ ಮಾಡ್ತಾರೆ. ಇದೆಲ್ಲೋ ಒಂದು ಎಕ್ಸ್ಟ್ರಾ ಒಂದು ರೋಪ್ ಸಿಕ್ದಂಗೆ ಆಯ್ತು ಅನ್ಸತ್ತೆ ಹೇಳ್ಕೊಂಡು ಮೇಲೆ ಬರೋದಕ್ಕೆ. ಬಹುಶಃ ಆ ರೀತಿಯಲ್ಲಿ ಹೆಲ್ಪ್ ಆಗಿದೆ ಇದು. ವಿಜಯ್ ಸರ್ಗೆ ಜೀವ ಭಯ ಅನ್ನೋದು ಕಾಡಲಿಲ್ವಾ? ಆ ನಂತರದಲ್ಲಿ ಒಂದಷ್ಟು ಸ್ಟಿಂಗ್ ಆಪರೇಷನ್ಸ್ ಮಾಡ್ತಾರೆ, ಎಷ್ಟೋ ಜನ ಎದುರಾಗಿರ್ತಾರೆ. ಆ್ಯಕ್ಚುಲಾಗಿ ಭಯ ಒಂದು ಫೋನ್ ಕಾಲ್ ಮೂಲಕ ಎದುರಿಸಿರ್ತಾರೆ. ಸೊ ಆ ಥರದ್ದೇನು ಆಗಲಿಲ್ವಾ ಸರ್ ಅಂತ ನಿಮ್ಗೆ ಅನ್ಸತ್ತಾ? ಬೇಸಿಕಲಿ ಅವ್ರಿಗೆ ಯಾವ್ದಾರ ವಿಚಾರಕ್ಕೆ ಭಯ ಇದೆ ಅಂತ ಅನ್ಸತ್ತಾ? ಅವ್ರಿಗೆ ಭಯ ಗಿಯ ಅದೆಲ್ಲ ಏನು ಇಲ್ವೇ ಇಲ್ಲ. ಆ ಹೆಸ್ರಿಗೆ ತಕ್ಕಂಗಿದ್ದಾರೆ. ಸಲಗ ಅಂದರೆ ಸಲಗಾನೆ. ಆಮೇಲೆ ಅವ್ರು ಹೆಂಗೆ ಅಂದರೆ ನಾನು ನ್ಯಾಯವಾಗಿ ಏನೋ ಒಂದು ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ದೇವರು ನನ್ನ ಗುರುಗಳು ಕಾದೇ ಕಾಯ್ತಾರೆ ಅನ್ನೋದು ಅವ್ರಿಗೆ ಪ್ರತಿ ಸಲ ತಲೆಯಲ್ಲಿರೋದು. ಹಾಗಾಗಿ ಧೈರ್ಯವಾಗಿ ನುಗ್ತಾರೆ. ಅವ್ರಿಗೆ ಯಾವುದೂ ಭಯ ಇಲ್ಲ. ಇನ್ಫ್ಯಾಕ್ಟ್ ಈ ಸಚ್ ಅ ಬಿಗ್ ಸೆಲೆಬ್ರಿಟಿ. ಈ ಥರ ವಿಚಾರಕ್ಕೆ ಜನರಲಿನ ನಾವೇನು ಮಾಡ್ತೀವಿ, ಆ ಥಿಯೇಟ್ರಿಗೆ ಹೋಗೋವಾಗ್ಲೂ ನಾವು ಪ್ಲ್ಯಾನ್ ಮಾಡಿದಾಗ ಲೈಕ್ ಇಲ್ಲ ಒಂದಷ್ಟು ಬಾಡಿಗಾರ್ಡ್ಸ್ನ, ನಾನು ನಮ್ಮ ಜಗದೀಶ್ ಮಾತಾಡ್ಕೊಂಡಿದ್ದೀವಿ, ಇಲ್ಲ ಸರ್ ಅವ್ರಿಗೆ ಬಾಡಿಗಾರ್ಡ್ಸ್ನ ಕೊಟ್ಟು ಕಳಿಸ್ಬಿಡೋಣ, ಸುಮ್ಮನೆ ಮೈಗಿ ಮೇಲೆ ಬೀಳೋದು ಎಳೆಯೋದು ಇದೆಲ್ಲ ಆಗೋದು ಬೇಡ ಅಂತ ಮಾತಾಡ್ಕೋತಾ ಇದ್ವಿ. ಈ ಥರ ಇಷ್ಟು ಪರ್ಸ್ನಲಿ ತೊಗೊಂಡು ಮಾಡಿರೋಂಥದ್ದಕ್ಕೆ ಯಾವುದು ಏನು ಸೆಕ್ಯೂರಿಟಿ ಇಲ್ಲ, ಏನಿಲ್ಲ. ಡೈರೆಕ್ಟಾಗಿ ಕಾರ್ ಹಚ್ತಾರೆ, ಹೋಗ್ತಾರೆ. ಮನೆ ಮುಂದೆ ಎಲ್ಲ ಯಾರ್ಯಾರು ಓಡಾಡಿದ್ರಂತೆ ಒಂದಷ್ಟು ದಿನ. ಇದೆಲ್ಲ ಇತ್ತಂದರೆ ಅಬ್ಸರ್ವೇಷನ್, ಇವ್ರನ್ನ ಅಬ್ಸರ್ವ್ ಮಾಡೋದಕ್ಕೆಲ್ಲ. ಸೊ ಈ ಥರ ಎಲ್ಲ ನಡೀತಿದ್ರು ಕೂಡ ಏನೂ ಭಯ ಇಲ್ಲ, ಆರಾಮಾಗಿದ್ರು ಅವರು. ಸಿನಿಮಾ ಶೂಟ್ ಮಾಡೋವಾಗಲೂ ನಾವು ತುಂಬ ರಿಸ್ಕಿ ಥಿಂಗ್ಸೇ ಮಾಡಿರೋದು. ಸಿನಿಮಾ ನೋಡಿದಾಗ ಬಹುಶಃ ಗೊತ್ತಾಗಿರುತ್ತೆ ಎಲ್ಲರಿಗೂ. ಆ ಥರ ರಿಸ್ಕಿ ನೈಟೆಲ್ಲ ಶೂಟ್ ಮಾಡ್ತಾ ಇದ್ವಿ. ತುಂಬ ಕ್ರಿಟಿಕಲ್ ಜಾಗಗಳಿಗೆ ಹೋಗ್ತಾ ಇದ್ವಿ, ದೊಡ್ಡ ಜಾಗಗಳು. ಆ್ಯಂಡ್ ಎಷ್ಟೋ ಲೊಕೇಶನ್ಸು ರಿಯಲ್ ಲೊಕೇಶನ್ಸು, ಅಲ್ಲಿ ಘಟನೆಗಳು ನಡೆದಿರೋ ಆಧಾರದ ಮೇಲೆ ಅಲ್ಲಿ ನಡೀತಿತ್ತು. ಆ್ಯಕ್ಚುಲಿ ಅಂಥ ಜಾಗಗಳಲ್ಲೇ ಶೂಟ್ ಮಾಡಿರೋದು. ಅಲ್ಲಿ 400-500 ಜನನ ಇಟ್ಕೊಂಡು ಎವ್ರಿ ಡೇ ಹಿ ಯೂಸ್ ಟು ಶೂಟ್. ಸೊ ಅಂದರೆ ಅವ್ರದ್ದೊಬ್ರದ್ದೇ ಜವಾಬ್ದಾರಿ. ನಾವು ಆ್ಯಸ್ ಎ ನಿರ್ಮಾಪಕರು ನಮ್ಮ ಜವಾಬ್ದಾರಿ ಏನು ಬರುತ್ತೆ ಅಂದರೆ ಅಲ್ಲಿ ನಡೆಯೋದು ನೋಡೋದು ಮಾತ್ರನೇ ನಮ್ಮದು ಬರುತ್ತೆ. ಬಟ್ ಇಂಥ ಜಾಗದಲ್ಲಿ ನಾನು ಇದನ್ನು ಶೂಟ್ ಮಾಡ್ತೀನಿ, ಇಷ್ಟು ಜನನ ನಾನು ಮೇಂಟೈನ್ ಮಾಡ್ತೀನಿ, ಪೂರ್ತಿ ಅವ್ರದ್ದೇ ಜವಾಬ್ದಾರಿ. ಆ ಟೈಮಲ್ಲೂ ಹೆದರಲಿಲ್ಲ ಅವರು. ಸೊ ಅವ್ರ ಭಯ ಅನ್ನೋದಿಲ್ವೇ ಇಲ್ಲ ಅವ್ರಿಗೆ. ಆ್ಯಂಡ್ ಹೀ ಈಸ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಹೀ ಈಸ್ ವೆರಿ ಆನೆಸ್ಟ್ ಟು ವಾಟ್ ಹೀ ಈಸ್ ಡೂಯಿಂಗ್. ಅದಕ್ಕೆ ಬಹುಶಃ ದೇವ್ರು ಹಂಗೆ ಕಾಯ್ತಾ ಇದೆ ಅವ್ರನ್ನ. CM ಸಿದ್ದರಾಮಯ್ಯರು ಸಿನಿಮಾ ಏನಾದ್ರು ನೋಡ್ತಾರಾ ಹೇಗೆ? ಇಲ್ಲ, ಅದ್ರ ಬಗ್ಗೆ ಏನು ಅಪ್ಡೇಟ್ ಇಲ್ಲ. ನೋಡಬೇಕಾಗಿತ್ತು ಬಹುಶಃ. ಮೇ ಬಿ ಐ ಥಿಂಕ್ ಅವರು ತುಂಬ ಮೀಟಿಂಗ್ಸು ಅದು ಇದರಲ್ಲಿ ಸತತವಾಗಿ ಆಲ್ಮೋಸ್ಟ್ 1 ಮಂತಿಂದ ಬ್ಯುಸಿನೇ ಇದ್ದಾರೆ. ಹಾಗಾಗಿ ವಿಜಯ್ ಸರ್ ಕೂಡ ಅವ್ರನ್ನ ಇನ್ನೂ ಭೇಟಿ ಆಗಿಲ್ಲ ಈ ವಿಷಯವಾಗಿ. ಬಟ್ ಅವಾಗ ಒಂದು ಸಲ ಮಾತಾಡಿದಾಗ ನೋಡ್ತೀನಿ ಅಂತಂದ್ರು. ಸಿನಿಮಾನ ಅಪ್ರಿಷಿಯೇಟ್ ಮಾಡಿ ಒಂದು ಬೈಟು ಕೂಡ ಕೊಟ್ಟಿದ್ರು ಸಿದ್ದರಾಮಯ್ಯ ಸರ್. ಸೊ ನೋಡೋಣ, ಅವ್ರೇನಾದ್ರು ಫ್ರೀ ಟೈಮ್ ಸಿಕ್ತು ಅಂತ ಅಂದಾಗ ಖಂಡಿತವಾಗ್ಲೂ ಸಿನಿಮಾ ನೋಡೋದಕ್ಕೆ ವ್ಯವಸ್ಥೆ ಮಾಡಿಕೊಡೋಣ. ಸರ್ ಈಗೇನು ಮತ್ತೆ ಸ್ಟ್ರಗಲ್ನಲ್ಲೇ ಗೆದ್ದು ಬಂದಿದ್ದೀರಿ. ಯಾಕಂದರೆ ವಿಜಯ್ ಸರ್ ಹಿಂದೆ ಸಲಗಾ ಸಿನಿಮಾಗೂ ಅದೇ ಥರ ಆಯಿತು. ಆ್ಯಕ್ಚುಲಾಗಿ ಇಂಡಸ್ಟ್ರಿ ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲೂ ಸೂಪರ್ ಹಿಟ್ ಆಯಿತು. ಈಗ ಭೀಮ್ ಈಗೇನು ಅದೇ ಥರ ಗೆಲುವು ಕೊಟ್ಟಿದೆ. ಮತ್ತು ನೀವು ಕತೆ ಚೂಸ್ ಮಾಡುವಂಥ ರೀತಿ, ಯಾಕೆ ತುಂಬ ಅಬ್ಸರ್ವ್ ಮಾಡ್ತೀರಾ, ಯಾವ ಸಿನಿಮಾ ವರ್ಕ್ ಆಗುತ್ತೆ ಏನಾಗುತ್ತೆ ಅಂತ ತುಂಬ ತಿಳ್ಕೊಂಡಿದ್ದೀರಾ. ಆ ಒಂದು ತಿಳುವಳಿಕೆನೇ ಇಲ್ಲಿ ತನಕ ಸೂಪರ್ ಹಿಟ್ ಸಿನಿಮಾಗಳು ಕೂಡ ಕಾರಣ ಆಗಿದೆ ಅಂತ. ಇಲ್ಲ, ಬಹುಶಃ ಐ ಥಿಂಕ್ ಅದೇ ಒಂದು ಆಸೆ ಅಂತ ಇರುತ್ತಲ್ವ, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ, ಒಳ್ಳೆ ಸಿನಿಮಾ, ಒಳ್ಳೆ ಕತೆ, ಒಳ್ಳೆ ಹೀರೋಗಳ ಜೊತೆ ಮಾಡಬೇಕು ಅಂತ ಈ ಥಾಟ್ ಇತ್ತು. ಈ ಥಾಟ್ ಜೊತೆಗೇ ಜರ್ನಿ ಒಂದು 8 to 10 years ಆಫ್ ಜರ್ನಿ ಮಾಡ್ಕೊಂಡ್ಬಂದೆ. ಈ ಜರ್ನಿನಲ್ಲಿ ನನಗೆ ಇವರೆಲ್ಲ ಕೈ ಹಿಡಿದ್ರು. ಬಿಕಾಸ್ ವಿತೌಟ್ ಶಿವಣ್ಣ, ವಿತೌಟ್ ವಿಜಯ್ ಸರು,
ಆಮೇಲೆ ಇನ್ನೊಂದಷ್ಟು ಜನ ಸ್ನೇಹಿತರು, ವಿತೌಟ್ ಜಗದೀಶ್ ಐ ಥಿಂಕ್ ಬಹುಶಃ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಸೊ ಈ ಸಕ್ಸಸ್ಸು ನನ್ನ ಜರ್ನಿ ಮಾತ್ರ, ಕೃಷ್ಣ ಸಾರ್ಥಕ್ದು 8 ವರ್ಷದ ಜರ್ನಿ, ಇಲ್ಲ ನಾನು ಬುದ್ಧಿವಂತನ ಥರ ಸಬ್ಜೆಕ್ಟ್ ಚೂಸ್ ಮಾಡಿದೆ, ಇವೆಲ್ಲ ಅಲ್ಲ. ಇವರೆಲ್ಲ ಜೊತೆಗೆ ಇದ್ದಿದ್ದಕ್ಕೆ ಸಾಧ್ಯ ಆಗಿರೋದು. ಸೊ ಇವರೆಲ್ಲ ಇವಾಗ ವಿಜಯ್ ಸರ್ ಇರ್ಬೋದು, ಶಿವಣ್ಣ, ಇವರೆಲ್ಲ ಏನು ಹಾದಿ ಹಾಕೊಟ್ರೋ ಈ ಹಾದಿಲಿ ನಡ್ಕೊಂಡು ಹೋಗ್ತೀನಿ. ನನಗೆ ಧನಂಜಯ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಾ ದಯವಿಟ್ಟು ಗಮನಿಸಿ ಮಾಡಿದಾಗ ಸುದೀಪ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರು ಕರೆದು ನಮಗೆ ಲೈಕ್ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿದ್ರಾಗ ದಯವಿಟ್ಟು ಗಮನಿಸಿ ಸಿನಿಮಾ, ಬಿಗ್ ಬಾಸಲ್ಲಿ ಕರೆದಿದ್ದು ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಏನೋ ಈ ಸಪೋರ್ಟ್ಗಳಿಂದ ನಮಗೆ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಅದು ಬಿಟ್ಟು ನಾನು ಒಬ್ಬನೇ ಮಾಡಿದ್ದೀನಿ ಅಂದರೆ ಅದು ಸುಳ್ಳಾಗುತ್ತೆ. ಬಟ್ ಅಫ್ಕೋರ್ಸ್ ಕತೆ ಅಂತ ಬಂದಾಗ ನಾನು ಪರ್ಸ್ನಲಿ ನಮ್ದು ಯಾವುದೇ ಸಿನಿಮಾಗಳಲ್ಲೂ ನನ್ನ ಕತೆ ಇರಬೇಕು ಅನ್ನೋದು ಭಾಳ ಆಸೆ ಇದೆ. ಬಟ್ ತುಂಬ ಒಳ್ಳೆ ಕತೆನ ತುಂಬ ಬಿಗ್ ಲೆವೆಲ್ ಕಮರ್ಷಿಯಲಿ ಇವತ್ತು ಏನು ಬೇಕು, ಈ ಥರ ಮಾಡಬೇಕು, ಹೆಂಗೆ ಮಾಡೋದು, ಏನು ಮಾಡೋದು ಅಂತ ಯೋಚನೆ ಇತ್ತು ಒಂದು ಪಾರ್ಟ್ ಆಫ್ ದ ಬ್ರೇನ್. ಸುಮ್ಮನೆ ಒಂದು ಯೋಚನೆ ಅಂತೂ ಇಟ್ಕೊಂಡಿದ್ದೆ. ಆ ಟೈಮಲ್ಲಿ ವಿಜಯ್ ಸರ್ ಕೈ ಹಿಡಿದು ಅವ್ರು ಕರೆದು ಹಿಂಗೆ ಅನ್ಕೊಂಡಿದ್ದೀನಿ ಮಾಡೋಣ, ಕರೆಕ್ಟಾಗಿ ಸಿಕ್ತು ಅನ್ನೋದು ಒಂದು ಅನಿಸ್ತಾ ಇತ್ತು. ಯಾ